ಬಿಗ್ ಬಾಸ್ ಅಂದ್ರೆ ಆಟ ಆಡ್ಬೇಕು ಅವ್ರ ವ್ಯಕ್ತಿತ್ವ. ಅವ್ನ ವ್ಯಕ್ತಿತ್ವ ಇಲ್ಲಿ ಅವ್ನ್ ಟಾಸ್ಕೇ ಆಡಿಲ್ಲ ಇದುವರೆಗೂ. ಯಾವ ಟಾಸ್ಕ್ ಅಲ್ಲೂ ಅವ್ನ್ ಗೆದ್ದಿಲ್ಲ. ಅವ್ನ್ ಇರೋ ಟಾಸ್ಕ್ ಎಲ್ಲ ಸೋಲೋದೆ. ಮತ್ತೆ ಅಂತ ಅಗ್ದಾಗ ಹೋದ್ರು ಅಂತ ಹಾಲ್ ಬಿಡೋರತ್ತೆ ಅಂತ. ಹಂಗೆ ಆಗಿ ಒಂದ್ ವಾರ ಹಾಲ್ ಕುಡ್ದೆ ಒಂದು ನಮಗೆ ಮಾಡ್ಬೇಡ ಅನ್ನೋದನ್ನ ಮಾಡೋದು, ಸುಮ್ನೆ ಕೂತಿರೋರ್ನ ಜಗಳ ತೆಗಿಯೋದು, ಎಲ್ಲ ಒಂದು ಜಗಳ ಆಡಿ ತಣ್ಣಗಾಗಿದ್ರೆ ಮತ್ತೆ ಅವ್ರನ್ನ ಟ್ರಿಗರ್ ಮಾಡೋದು. ಆಮೇಲೆ ಇವಾಗ ಹೋಗ್ತಾನ ಹಂಗೆ ಅವ್ನು ಹೇಳ್ದ, ಆಮೇಲೆ ಒಂದ್ ಕ್ವಾರ್ಟರ್ ಹಾಕಿದ್ವಿ, ಆಮೇಲೆ ಹೋದ್ರು. ಒಂಥರ ನಗೋ ತರ ಕಾಮಿಡಿ, ಸೆನ್ಸ್ ಆಫ್ ಹ್ಯೂಮರ್ ಬೇರೆ. ಒಬ್ರನ್ನ ವೃದ್ಧೆ ತಲೆಯಲ್ಲಿ ಬಿಳಿಕೋದ್ಲು, ಅವ್ರದ್ದು ವಿಗ್ಗು. ಅಜ್ಜಿ ತೀರ್ಕೊಂಡ್ಬಿಟ್ರೆ ಎಲ್ರಿಗೂ ಅಳು ಬಂದ್ರೆ ಇವ್ರಿಗೆ ನಗು ಬರ್ತೈತೆ. ಇಲ್ಲ, ಅಫ್ಕೋರ್ಸ್ ಅದ್ ಗಿಲ್ಲಿ ನನ್ಗೆ ಒಳಗಡೆ ಇವಾಗ್ಲೂ ಗೊತ್ತಾಗ್ತಾ ಇತ್ತು. ಅದು ಪ್ರತಿ ಸಲ ಒಬ್ರಿಗೆ ಒಂದು ಕ್ರೇಜ್ ಆಗೇ ಆಗತ್ತೆ. ನನ್ಗೆ ಅದನ್ನ ನೋಡಿ ಯಾವ ಶಾಕು ಆಗಿಲ್ಲ. ಅದ್ ಎಷ್ಟ್ ದಿನ ಇರುತ್ತೆ. ನೆಕ್ಸ್ಟ್ ಸೀಸನ್ ಗಿಲ್ಲಿ ಎಷ್ಟರ ಮಟ್ಟಿಗೆ ಎಂಟರ್ಟೈನ್ಮೆಂಟ್, ಎಷ್ಟರ ಮಟ್ಟಿಗೆ ಇರಿಟೇಷನ್? 50-50 ಅವನು. ನಿಮಗೆ ಜಾಸ್ತಿ ಇರಿಟೇಟ್ ಜಾಸ್ತಿನ ಕಾಮಿಡಿ ಜಾಸ್ತಿ ಆಗಿದೆ? ಓಕೆ, ನಿಮ್ಮ ನಮ್ಗೆ ವಿಚಾರ ಅಲ್ಲಿ ಅಂತ ಏನಾಗ್ತಾ ಬಂದಾಗ ಇತ್ತು ಜಾನು ಗೊತ್ತಾ, ಜಾನು ಅಂತ ಬಂದಾಗ ಒಂದು ಸಿಂಗ್ಯುಲರ್ ಯೂಸ್ ಮಾಡ್ಕೊಂಡು ಅದ್ ಇರಿಟೇಷನ್ ಅಂತ ಇರಿಟೇಷನ್ ಆಗ್ತಾ ಇತ್ತು. ಯಾಕಂದ್ರೆ ಅಕ್ಕ ಅಂತ ಕರಿ ಅಂತ ಹೇಳಿದ್ರು, ಕರಿತಿರ್ಲಿಲ್ಲ. ಮತ್ತೆ ಅವ್ನ್ ಕಾಮಿಡಿ ಎಲ್ಲ ಏನ್ ಗೊತ್ತಾ, ಒಂಥರ ನಗೋ ತರ ಕಾಮಿಡಿ, ಸೆನ್ಸ್ ಆಫ್ ಹ್ಯೂಮರ್ ಬೇರೆ. ಒಬ್ರನ್ನ ವೃದ್ಧೆ ತಲೆಯಲ್ಲಿ ಬಿಳಿಕೋದ್ಲು, ಅವ್ರದ್ದು ವಿಗ್ಗು. ಅಂದ್ರೆ ಧ್ರುವಂತ್ನೆಲ್ಲ ಆಡೋದಕ್ಕೆ ಏನೇನೋ ಅಂತ ಇದ್ದ. ಅವೆಲ್ಲ ನಾವು ಕೆಲವೊಂದು ರಿವೀಲ್ ಮಾಡಕ್ ಆಗಲ್ಲ. ಅದೆಲ್ಲ ಎಡಿಟ್ ಮಾಡಿರ್ತಾರೆ ಅಲ್ಲಿ. ಸೊ ಆ ಎಡಿಟೆಡ್ ವರ್ಷನ್ ಇಲ್ಲಿ ಜನ ನೋಡಿರಲ್ಲ. ಸೊ ನಮ್ಗಲ್ಲಿ ಅಲ್ಲ ಹಂಗೆಲ್ಲ ಅಂದಾಗ ನಮ್ಗೆ ಕೋಪ ಬರ್ತಾ ಇತ್ತು. ಜನಕ್ಕೆ ಏನ್ ಎಡಿಟ್ ಮಾಡಿ 1.5 ಅವರಲ್ಲಿ ತೋರ್ಸ ಅದ್ ಮಜಾ ಬರ್ತಾ ಇದೆ. ಬಟ್ ನಮಗೆ ಮಾಡ್ಬೇಡ ಅನ್ನೋದನ್ನ ಮಾಡೋದು, ಸುಮ್ನೆ ಕೂತಿರೋರ್ನ ಜಗಳ ತೆಗಿಯೋದು, ಎಲ್ಲ ಒಂದು ಜಗಳ ಆಡಿ ತಣ್ಣಗಾಗಿದ್ರೆ ಮತ್ತೆ ಅವ್ರನ್ನ ಟ್ರಿಗರ್ ಮಾಡೋದು. ಏನ್ ಸುಮ್ನೆ ಕುತ್ಕೊಂಡ್ಬಿಟ್ಟೆ ಅಣ್ಣ, ನಿನ್ಗೆ ಇದಲ್ಲ, ನೀನ್ ಹೋಗು, ನೀನ್ ಪ್ರೂವ್ ಮಾಡ್ಬೇಕು ನೀನ್ ಅಂತ ಹಿಂಗೆ ಟ್ರಿಗರ್ ಮಾಡೋದು. ಅಶ್ವಿನಿ ಅವ್ರು ಸೈಲೆಂಟ್ ಆಗಿ ಕೂತ್ರೆ, ಇದಕ್ಕೆ ಸುಮ್ನಾಗ್ಬಿಟ್ರಿ, ಮನೆ ಬಾಗ್ಲು ತಗ್ಸ್ಬಿಡ್ಲಾ, ಹೋಗ್ಬಿಡ್ತೀರಾ, ಹಿಂಗೆ ಬರೀ ಎಲ್ಲಾನು ಇದೆ. ಇಲ್ಲಿ ನಮ್ಗೆ 1.5 ಅವರ್ ಮಜಾ ಕೊಡ್ಬೋದು. 24/7 ಅದೇ ನೋಡ್ದಾಗ ಇರಿಟೇಟ್ ಆಗೇ ಆಗತ್ತೆ. ಅಯ್ಯೋ ನಿನ್ ಕಾಮಿಡಿಗೆ ಯಾರ್ ನಗ್ತಾರ ಹೋಗಪ್ಪ ಅನ್ನೋ ತರ ಆಗುತ್ತೆ. ಒಂದ್ ನಾಮಿನೇಟ್ ಆದ್ರೆ 1 ಅವರ್ ಬಂದ್ ಜಗಳ ಮಾಡ್ತಾನೆ. ಅದೆಲ್ಲ ಅದು ಸ್ಟ್ರಾಟಜಿ ಅಂತ ನಮಗ್ ಗೊತ್ತಾಗ್ಬಿಡುತ್ತಲ್ಲ. ಟ್ರಿಗರ್ ಮಾಡಿ ನಮ್ ಬಾಯಲ್ಲಿ ನೆಗೆಟಿವ್ ಏನಾದ್ರು ಬರ್ಸಿ ಅವ್ನ್ ಶೈನ್ ಆಗ್ಬೋದಲ್ಲ. ಅದೆಲ್ಲ ಸ್ಟ್ರಾಟಜಿ ಆಟಗಳು ಆಡ್ತಿರ್ತಾರೆ. ಸೊ ಹಂಗಾಗಿ ನಿಮ್ಗೆ ಇಲ್ಲಿ ಎಡಿಟೆಡ್ ವರ್ಷನ್ ನೋಡಿದಾಗ ಖುಷಿ ಆಗುತ್ತೆ. ನಮ್ಗಲ್ಲಿ ಎಡಿಟ್ ಆಗ್ತಿರೋದನ್ನ ನೋಡ್ತಿರ್ತೀವಲ್ಲ, ಅದು ಇರಿಟೇಟ್ ಆಗುತ್ತೆ ಆಬ್ವಿಯಸ್ಲಿ. ಓಕೆ, ಈಗ ಮನೇಲಿ ಹೋಗಿರೋರು ಎಲ್ರು ಒಂದಷ್ಟು ಎಮೋಷನ್ಸ್ ಗಳನ್ನೆಲ್ಲ ನೋಡಿದೀವಿ. ಈಗ ಗಿಲ್ಲಿದೇನು ಇಲ್ಲ, ಬರೀ ಕಾಮಿಡಿ ಬಿಟ್ರೆ ಎಮೋಷನಲ್ ಎಲ್ಲೂ ನೋಡಿಲ್ಲ. ಸೊ ಹಂಗಾಗಿ ಆ ವ್ಯಕ್ತಿತ್ವ ಹೆಂಗ್ ಅನ್ನಿಸ್ತಾ ಇದೆ? ಅದೇ ನಾನು ಅದನ್ನೇ ಹೇಳ್ತಾ ಇರೋದು ಎಲ್ಲಾ ಕಡೆನು. ಓಕೆ, ಈಗ ಬಿಗ್ ಬಾಸ್ ಅಂದ್ರೆ ಆಟ ಆಡ್ಬೇಕು ಅವ್ರ ವ್ಯಕ್ತಿತ್ವ. ಅವ್ನ್ ವ್ಯಕ್ತಿತ್ವ ಇಲ್ಲಿ ಅವ್ನ್ ಟಾಸ್ಕೇ ಆಡಿಲ್ಲ ಇದುವರೆಗೂ. ಯಾವ ಟಾಸ್ಕ್ ಅಲ್ಲೂ ಅವ್ನ್ ಗೆದ್ದಿಲ್ಲ. ಅವ್ನ್ ಇರೋ ಟಾಸ್ಕ್ ಎಲ್ಲ ಸೋಲೋದೆ. ಮತ್ತೆ ಯಾವ ಟಾಸ್ಕ್ನು ಅವ್ನ್ ಸೀರಿಯಸ್ ಆಗಿ ತಗೊಳಲ್ಲ. ಎಲ್ಲಾ ಟಾಸ್ಕ್ನು ಹಾಳ್ ಮಾಡ್ತಾನೆ ಅವನು. ಈಗ ಸನ್ರಿಚ್ದು ಒಂದು ಬಜ್ಜಿ ಮಾಡೋದಿತ್ತು, ನನ್ ಟೀಮಲ್ಲೇ ಇದ್ದ. ಅಪ್ಪ ಇವ್ನ್ ಯಾಕಾದ್ರೂ ಬಂದು, ನನ್ಗೆ ಹೆದ್ರಿಕೆ ಆಗೋಯ್ತು ಆ ಟಾಸ್ಕ್ ಮುಗಿಯೋ ತನಕ. ಎಲ್ಲಿ ಎಣ್ಣೆ ಚೆಲ್ಬಿಡ್ತಾನೋ. ಅವನು ಚೆನ್ನಾಗಾಗ್ಲಿ, ಟಾಸ್ಕ್ ನಮ್ ವಿನ್ ಆಗ್ಲಿ ಅಂತ ಅವನು ಅನ್ನಲ್ಲ. 2 ಬಜ್ಜಿ ಕೊಡು ಜಾನ್, ನಂಗೆ ಬಜ್ಜಿ ಇಷ್ಟ, ಬಜ್ಜಿ ತಿನ್ಕೊಬಿಡ್ತೀನಿ, ನಾನು ಏನು ಅವಾಗ ಇದ್ ಮಾಡಲ್ಲ ಅಂತ. ನಾವು ಟಾಸ್ಕ್ಗೋಸ್ಕರ ಬಜ್ಜಿ ಮಾಡೋದು. ಇವ್ನಿಗೆ ಕೊಟ್ಬಿಡಿ ಅವ್ನ್ ಸೈಲೆಂಟ್ ಆಗಿರ್ಲಿ ಅಂತ ಅವ್ನಿಗೆ 2 ಬಜ್ಜಿ ಕೊಡೋದು. ಬಜ್ಜಿ ತಿಂದ್ಮೇಲೆ ಇನ್ನೊಂದ್ ಕೊಡು ಜಾನ್, ತಗೊಂಡ್ ತಿಂತಿ ಅಂದ್ರೆ ಬರೀ ಅವ್ನಿಗೆ ಸೀರಿಯಸ್ನೆಸ್ ಇಲ್ಲ ಯಾವ್ದ್ರಲ್ಲೂ. ಈಗ ನಮಗೂ ಕ್ರೇವಿಂಗ್ ಆಗುತ್ತೆ ಒಳಗಡೆ ಇದ್ದಾಗ. ಬಜ್ಜಿ ಎಲ್ಲ ತಿಂದ್ ಯಾವ ಕಾಲ ಆಗಿರುತ್ತೆ. ಬಟ್ ನಮ್ಗೆ ಆಟ ಅಂತ ಬಂದಾಗ ಫಸ್ಟ್ ಆಟ. ಎಲ್ಲಾದ್ರಲ್ಲೂ ನಾವು ತಮಾಷೆ ಮಾಡ್ಬಾರ್ದು. ಹಂಗ್ ಮಾಡ್ತಿದ್ದ. ಮತ್ತೆ ಯಾವ ಟಾಸ್ಕ್ನು ಅವ್ನು ಸೀರಿಯಸ್ ಆಗಿ ಆಡಿಲ್ಲ, ಯಾವ್ದೂ ಗೆದ್ದಿಲ್ಲ. ಮೊನ್ನೆ ಅಶ್ವಿನಿ ಅವ್ರ ಜೊತೆ ವಿನ್ ಆಗಿದ್ದಾನೆ, ಇಲ್ಲ ಅಂತಲ್ಲ. ಅದು ಬಿಟ್ರೆ ಒಳ್ಳೆ ಟಾಸ್ಕ್ ಸಖತ್ತಾಗಿ ಆಡ್ತಾನೆ ಗಿಲ್ಲಿ ಅನ್ನೋ ತರ ಏನಿಲ್ಲ, ಬರೀ ಕಾಮಿಡಿ ಅಷ್ಟೇ. ಅದಾದ್ಮೇಲೆ ನಮ್ಗೆ ಮನೆಯಿಂದ ಎಲ್ಲ ಊಟ ಬಂದಾಗ ಏನಾದ್ರು ಒಂದು ಎಮೋಷನ್ ಆಗೇ ಆಗುತ್ತೆ. ಮಾಳುಗೆಲ್ಲ ಜಾಸ್ತಿ ಆಗ್ಬೋದು, ನಮಗೊಂದ್ ಸ್ವಲ್ಪ ಕಡಿಮೆ ಆಗ್ಬೋದು. ಕೆಲವೊಂದೆಲ್ಲ ನಾನು ತೋರಿಸ್ಕೊಳ್ದಲೆ ಅಲ್ಲಿ ಚೇಂಜಿಂಗ್ ರೂಮಲ್ಲಿ ಹೋಗಿ ಅತ್ತಿದ್ದು ಇರ್ಬೋದು ಅದೆಲ್ಲ. ಅಥವಾ ಖುಷಿಯಾದಾಗ ಒಂದು ಆನಂದ ಬಾಷ್ಪ ಬರುತ್ತೆ ನಮ್ ಕಣ್ಣಲ್ಲಿ. ಅದನ್ನು ನಾನ್ ಗಿಲ್ಲಿನಲ್ಲಿ ನೋಡಿಲ್ಲ. ಮನೆಯಿಂದ ಊಟ ಬಂದಾಗ ಎಮೋಷನ್ ನೋಡಿಲ್ಲ. ಇದಾಕ್ ಬಸ್ಸಾರ್ ಕಳ್ಸವ್ರೆ, ಅನ್ನ ಏನ್ ಇಲ್ಲಿ ಇರ್ಲಿಲ್ವಾ, ಅನ್ನ ಕಳ್ಸವ್ರೆ ಅಂತ ಅಂದ್ರೆ ಅದ್ರಲ್ಲೂ ತಮಾಷೆ ಮಾಡ್ತಾನೆ. ಆಮೇಲೆ ಯಾರಿಗೋ ಒಬ್ರಿಗೆ ಒಂದ್ ನೋವಾದಾಗ ಸ್ಪಂದಿಸೋದು, ಅಯ್ಯೋ ಏನಾಯ್ತು ಅನ್ನಲ್ಲ, ಅಲ್ಲೂ ಬಿದ್ ನಗಾಡ್ತಾ ಇರ್ತಾನೆ. ಏನಾದ್ರು ಒಂದು ಅವನೇ ಹೇಳ್ದಂಗೆ ಅವ್ರ ಅಜ್ಜಿ ತೀರ್ಕೊಂಡ್ಬಿಟ್ಟಿ. ಅದನ್ನು ಕಾಮಿಡಿ. ಅವ್ನ್ ರೀಸೆಂಟ್ ಬರ್ತಾ ಒಂದ್ ಮಾತು ಹೇಳಿದ್ರು, ಅಜ್ಜಿ ತೀರ್ಕೊಂಡ್ಬಿಟ್ರೆ ಎಲ್ರಿಗೂ ಅಳು ಬಂದ್ರೆ ಇವ್ನಿಗೆ ನಗು ಬರ್ತೈತೆ. ಅದನ್ನು ಹಂಗೆ ಹೇಳ್ತಾನೆ. ಒಂದು ಕಾಮಿಡಿಯಾಗಿ ಹೇಳ್ತಾನೆ. ಅವ್ರ ಊರಲ್ಲಿ ಯಾರೋ ಪಾಪ ತಾತ ತೀರ್ಕೊಂಡು ಇನ್ನೇನ್ ಹೋಗ್ತಾರೆ ಅಂತ ಆಚೆ ಕಡೆಗೆ ಹಾಕ್ತಾರಲ್ಲ, ಹಳ್ಳಿ ಕಡೆ, ಅದ್ ಸ್ವಲ್ಪ ದಿವಸದ ಹಿಂದೆ. ಅವ್ರೇನೋ ಉಸಿರನ್ನ ಅಂತ ಹಿಂಗತ್ತಾಗ ಹೋದ್ರು ಅಂತೆಲ್ಲ ಅವ್ನು ಹೇಳೋದ್ ನಗು ನಂಗೆ ಬರುತ್ತೆ. ಹಾಲ್ ಬಿಡೋರಂತೆ ಅವ್ರು ಅಂತ ಹಂಗೆ ಕೂರೋರಂತೆ. ಮತ್ತೆ ಅಂತ ಅಗ್ದಾಗ ಹೋದ್ರು ಅಂತ ಹಾಲ್ ಬಿಡೋರಂತೆ ಅಂತ. ಹಂಗೆ ಆಗಿ ಒಂದ್ ವಾರ ಹಾಲ್ ಕುಡ್ದೆ ಒಂದು
ಆಮೇಲೆ ಇವಾಗ ಹೋಗ್ತಾನ ಹಂಗೆ ಅವ್ನು ಹೇಳ್ದ, ಆಮೇಲೆ ಒಂದ್ ಕ್ವಾರ್ಟರ್ ಹಾಕಿದ್ವಿ, ಆಮೇಲೆ ಹೋದ್ ಅದನ್ನೆಲ್ಲ ನೀವ್ ಹಿಂಗ್ ಅದ್ರಲ್ಲೂ ಕಾಮಿಡಿ ಮಾಡ್ತಾನೆ. ಏನೋ ಹಿಂಗ್ ಹೇಳ್ತೀಯ ಅಂದ್ರೆ, ಹೇ ಒಂದ್ ಕ್ವಾರ್ಟರ್ ಹಾಕಿದ್ವಿ ಆಮೇಲೆ ಹೋಗ್ಬಿಟ್ರು. ಅಯ್ಯೋ ಅಲ್ಲ ಅವರು ಅಲ್ಲ, ಕ್ವಾರ್ಟರ್ ಆಗಿದ ತಕ್ಷಣ ಹೋಯ್ತು ಅಂದ ತಕ್ಷಣ ಅಂತೆಲ್ಲ ಬಡ್ಕೊಳಕ್ ಶುರು. ಅಲ್ಲಿ ಅವ್ರು ಬರೀ ಹಾಲೇ ಕುಡಿಸ್ತಾ ಇದ್ರು ಅವ್ರಿಗೆ. ಅಲ್ಲ, ಹೋಗೋ ತಾತಂಗೆ ಹಾಲ್ ಕುಡ್ಸಿ ಕುಡ್ಸಿ ಒಂದ್ ವಾರ ಬದ್ಕಂಗ್ ಮಾಡಿದ್ರು. ಹಾಲ್ ಕುಡ್ದು ಆ ತಾತ ಒಂದ್ ವಾರ ಹಂಗೆಲ್ಲ ಹೇಳ್ತಾನ. ನನ್ಗೆ ನಗು, ಅದನ್ನ ನಗೋಂತ ವಿಚಾರನೇ ಅಲ್ಲ, ಅವ್ನ ಹಂಗ ಹೇಳ್ದಾಗ ನಗು, ಎಲ್ಲಾದ್ರೂ ಕಾಮಿಡಿನೇ ಆ ತರ. ಮತ್ತೆ ಯಾವ್ದೇ ಇದಾಗ್ಲಿ ಅಲ್ಲಿ ಬೇಜಾರಾಗಿ ಅದು ಅಳ್ತಾ ಇದ್ರುನು ಅದಕ್ಕೂ ಕಾಮಿಡಿ ಮಾಡ್ತಾನೆ ಎಲ್ಲ. ಟೈಮ್ಸ್ ಓಕೆ, ಬಟ್ ಟೈಮ್ಸ್ ತುಂಬಾ ಇರಿಟೇಟ್ ಆಗುತ್ತೆ. ಕೆಲವೊಂದೆಲ್ಲ ಎಡಿಟ್ ಮಾಡಿ ತೋರ್ಸೋದ್ರಿಂದ ಇಲ್ಲಿ ಖುಷಿ ಆಗ್ತಾ ಇರತ್ತೆ. ಎಲ್ರು ಅದನ್ನ ತಗೊಳಲ್ಲ. ಈಗ ಮಂಜು ಅವ್ರಿಗೆ ಬಂದಾಗ ಎಷ್ಟನೇ ಮದ್ವೆ, 2ನೇದ 3ನೇದ ಬಿಟಿ ತಿನ್ನಕ್ ಬಂದ್ರು ಅಂತೆಲ್ಲ ಅಂದಾಗ ಯಾರು ಅದನ್ನ ತಗೊಳಲ್ಲ. ಅವ್ರು ಫುಲ್ಲು ಅಯ್ಯೋ ಆಚೆಯಿಂದ ನೋಡ್ ನಿನ್ ಕಾಮಿಡಿ ಇಷ್ಟಪಟ್ಟಿದ್ವಿ, ಏನ ಇರಿಟೇಟ್ ನೀನು ಅಂತ ಬೈತಾ ಇದ್ರು ಎಲ್ರು. ಹ್ಮ್ ಒಂದ್ ನಿಮಿಷ ಆಯ್ತಾ. ಪಾಪ ತಾತ. ಇಲ್ಲ, ಇದ್ರಲ್ಲಿ ಆಗ್ತಾ ಇದೆ, ಇದ್ರಲ್ಲಿ ಅವ್ರು ಗಿಲ್ಲಿನೇ ನೆನ್ಪಾಗ್ಬಿಡ್ತಾರೆ, ಗಿಲ್ಲಿ ತಾತ ನೆನ್ಪಾಗ್ಬಿಡ್ತಾರೆ ನಿಮ್ಗೆ. ಎಲ್ಲ ಹಾಕೊಂಡ್ ಕೂತಿರಂತೆ ಹಾಸಿಗೆ ಮೇಲೆ, ಹೊರಗಡೆ ಮಂಚದ ಮೇಲೆ. ತಾತ ಹೋಗ್ಲಿ ಅಂತ. ಅಲ್ಲ ಕಣೋ, ಆಸ್ಪತ್ರೆ ಕರ್ಕೊಂಡ್ ಹೋಗ್ಬೇಕಲ್ಲ ಅಂದ್ರೆ, ಇನ್ನೇನ್ ಹೋಗ್ಬಿಡ್ತಾರೆ ಅಂತ ಅಲ್ಲಿ ಹಾಕಿದ್ರು.